ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ರುಚಿಯಾದ ಆರೋಗ್ಯಕರವಾದ ಬಹುಪದರ ಚಪಾತಿ ಮಾಡಲಿಕ್ಕೆ ಜಾಸ್ತಿ ಸಾಮಗ್ರಿ ಬೇಕಾಗಿಲ್ಲ. ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಬೆಣ್ಣೆ ಇದ್ರೆ ಸಾಕು. ನಾವು ಬಹುಪದರ ಚಪಾತಿಯನ್ನ ಮಾಡ್ಕೋಬಹುದು. ಒಂದು ಪಾತ್ರೆಯಲ್ಲಿ 400 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು, ರುಚಿಗನುಸಾರ ಉಪ್ಪು, ಸ್ವಲ್ಪ ಬೆಣ್ಣೆಯನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಕಲಸ್ಕೊಂಡು 30 ನಿಮಿಷ ಮುಚ್ಚಿಟ್ಟೆ. 30 ನಿಮಿಷದ ನಂತರ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಚೆನ್ನಾಗಿ ಮಿದ್ಕೊಂಡು ಇದನ್ನ ಸ್ವಲ್ಪ ದಪ್ಪದಾಗಿ ಉಳ್ಳಿ ಮಾಡ್ಕೊಂಡೆ. ಒಂದು ಉಳ್ಳಿಯನ್ನ ತಗೊಂಡು ಮಿಕ್ಕಿದ ಉಳ್ಳಿಯನ್ನ ಮುಚ್ಚಿಟ್ಟೆ. ಸ್ವಲ್ಪ ಎಣ್ಣೆ ಕೆಳಗೆ ಮೇಲೆ ಆ ಉಳ್ಳಿಗೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ನಾವು ಪ್ರೆಸ್ ಮಾಡ್ಕೊಂತ ದೊಡ್ಡದು ತಿಕ್ಕೋಬೇಕು. ಬಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆನೆ ತಿಕ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಲೈನ್ ಹಾಕ್ಬೇಕು. ನಾವು ಇದ್ರ ಮೇಲೆ ಸ್ವಲ್ಪ ಡಸ್ಟ್ ಅನ್ನ ಚೆಲ್ಲಿ, ಅಂದ್ರೆ ಗೋಧಿ ಹಿಟ್ಟನ್ನ ಚೆಲ್ಲಿ ಹೀಗೆ ಒಂದು ಗುಡಿಸ್ಕೊಂತ ಬರಬೇಕು. ಇದನ್ನ ರೋಲ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಶೀಟಿನ ಮೇಲೆ ಕೆಳಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡ್ಕೋಬೇಕು. ಆಲ್ರೆಡಿ ಈ ಕಡೆನ ಹಂಚನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಾಕಿ ಎರಡೂ ಕಡೆಗೆ ಎಣ್ಣೆಯನ್ನು ಹಾಕಿ ಹೊಂಬಣ್ಣ ಬರೋಗೆ ಫ್ರೈ ಮಾಡಿದ್ರೆ ಆಗೋಯ್ತು. ಇಷ್ಟೇ ರೀ, ರೆಡಿ.